ಹೆಲೋ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇದು ನನ್ನ ಈ ದಿನದ ಈವ್ನಿಂಗ್ ಮಿನಿ ವ್ಲಾಗ್ ಆಗಿದೆ. ಈ ದಿನ ನಾನು ಈವ್ನಿಂಗ್ ತಿಂಡಿ ಮಾಡ್ಕೊಳ್ಳಿಕ್ಕೆ ಅಂತ ಹೇಳಿ ಅಕ್ಕಿನ ನೆನೆಸಲಿಕ್ಕೆ ಹಾಕಿಕೊಂಡಿದ್ದೆ. ಅದನ್ನು ಗ್ರೈಂಡರಲ್ಲಿ ಗ್ರೈಂಡ್ ಮಾಡಿಕೊಂಡು ದೋಸೆ ಮಾಡೋಣ ಅಂತ ಹೇಳಿಬಿಟ್ಟು ದೋಸೆ ಹುಯ್ಕೋತಾ ಇದ್ದೀನಿ. ಸಂಜೆ ಟೈಮಲ್ಲಿ ಕಾಫಿ ಅಥವಾ ಟೀ ಜೊತೆ ಏನಾದರೂ ಒಂದು ತಿಂಡಿ ತಿನ್ನುವಂತಹ ರೂಢಿ ಇದೆ. ಸೊ ಅದಕ್ಕಾಗಿ ಇಲ್ಲಿ ನಾನು ಈ ದಿನ ದೋಸೆನ ಮಾಡ್ಕೋತಿದ್ದೇನೆ. ಮಗನಿಗೂ ಕೂಡ ಡೈಲಿ ನಾನು ಏನಾದರೂ ಒಂದು ತಿಂಡಿ ಮಾಡ್ಕೊತೀನಿ. ಇಲ್ಲಾಂದರೆ ಮಾರ್ನಿಂಗ್ ಬೆಳಗ್ಗೆ ಮಾಡಿರೋ ತಿಂಡಿ ಇದ್ದರೆ ಅದನ್ನೇ ತಿನ್ನಲಿಕ್ಕೆ ಕೊಡ್ತೀನಿ. ಈ ದಿನ ಮುಗ್ದಿತ್ತು ಬೆಳಗ್ಗೆ, ಆದ ಕಾರಣ ಸಂಜೆಗೆ ಅಂತೇಳಿ ದೋಸೆ ಮಾಡಿಕೊಂಡೆ. ಅದೇ ರೀತಿ ಆಚೆ ಗ್ಯಾಸಲ್ಲಿ ಮಾಲ್ಟ್ ಮಾಡಿಕೊಂಡೆ ನಾನು. ಈ ರೀತಿ ಡೈಲಿ ಕೆಲವರು ಈವ್ನಿಂಗ್ ಏನಾದರೂ ತಿಂಡಿ ತಿನ್ನುವಂಥ ರೂಢಿ ಮಾಡಿಕೊಂಡಿರ್ತಾರೆ. ಅದೇ ರೀತಿ ನಾವು ಕೂಡ ಇಲ್ಲಿ ಸಿಂಪಲಾಗಿ ದೋಸೆ ಮಾಡಿಕೊಂಡೆ. ಹೆಚ್ಚಿನವರು ಏನಾದರೂ ಬೇಕರಿ ತಿಂಡಿ ಎಲ್ಲ ತಿಂತಾರೆ, ಆದರೆ ನಾವಿಲ್ಲಿ ಕಡಿಮೆ ಬೇಕರಿ ತಿಂಡಿ ತಿನ್ನಲ್ಲ, ಅವಾಯ್ಡ್ ಮಾಡ್ತೀವಿ ತುಂಬ. ಮಗನಿಗೂ ನಾನಿಲ್ಲಿ ಕೊಡಲ್ಲ, ಆದಷ್ಟು ಅವಾಯ್ಡ್ ಮಾಡ್ತೀನಿ. ಅದು ಹೆಲ್ತಿಗೂ ಒಳ್ಳೆಯದಲ್ಲ ಅಲ್ವಾ. ಸೊ ಹಂಗಾಗಿ ಅವನಿಗೆ ಕೊಡಲ್ಲ, ಹೆಲ್ದಿ ಫುಡ್ಡನ್ನೇ ಕೊಡುವಂಥದ್ದು. ಆಮೇಲೆ ಇಲ್ಲಿ ದೋಸೆ ಮಾಡಿಕೊಂಡು ಮಗನಿಗೆ ನನಗೆಲ್ಲ ಮಾಡಿಕೊಂಡೆ. ಮಗನಿಗೂ ಕೂಡ ತಿಂಡಿ ತಿಂದೇ ರೂಢಿಯಾಗಿರುವಂಥದ್ದು. ಸ್ನ್ಯಾಕ್ಸ್ ಅಂದರೆ ಬೇಕರಿ ತಿಂಡಿ ಎಲ್ಲ ಅಷ್ಟು ಕೊಡದೇ ಇರುವ ಕಾರಣ ಅವನಿಗೂ ಅದು ತಿಂದು ಅಭ್ಯಾಸ ಕೂಡ ಇಲ್ಲ, ಅಷ್ಟು ತಿನ್ನೋದು ಕೂಡ ಇಲ್ಲ ಅವನು. ಇಲ್ಲಿ ಒಂದು 4-5 ದೋಸೆ ಮಾಡಿಕೊಂಡೆ. ಎಷ್ಟು ಬೇಕಷ್ಟು ಮಾಡಿಕೊಂಡು ನಾನು 2 ದೋಸೆ ನಾನು ತಿಂದೆ, ಮತ್ತು ಮಗನಿಗೂ ಇಲ್ಲಿ ಹಾಕಿ ಕೊಡ್ತಾ ಇದ್ದೀನಿ. ಈವ್ನಿಂಗ್ ಆಲ್ಮೋಸ್ಟ್ ಎಲ್ಲರೂ ಏನಾದರೂ ಒಂದು ತಿಂಡಿ ತಿಂತಾ ಇರ್ತಾರೆ. ಅದೇ ರೀತಿ ನಾವು ಕೂಡ ಇಲ್ಲಿ ನೋಡಿ ಮಗನಿಗೆ ದೋಸೆ ಮತ್ತು ಚಿಕನ್ ಸಾಂಬಾರು ಮಾಡಿದ್ವಿ, ಅದನ್ನು ಹಾಕಿ ಕೊಟ್ಟೆ ಅವನಿಗೆ. ಆಮೇಲೆ ಇನ್ನೊಂದು 4-5 ದೋಸೆನ ಹುಯ್ಕೊಂಡೆ. ಈವ್ನಿಂಗ್ ಟೈಮಲ್ಲಿ ಹೆಚ್ಚಿನವರು ರೂಢಿ ಮಾಡಿಕೊಂಡಿರ್ತಾರೆ, ಏನಾದರೂ ಒಂದು ತಿಂಡಿ ಮಾಡ್ಕೊಂಡು ತಿನ್ನೋದಾ ಅಥವಾ ಏನಾದರೂ ಒಂದು ಸ್ಪೆಷಲಾಗಿ ತಯಾರಿಸ್ಕೊಂಡು ತಿಂತಾ ಇರ್ತಾರೆ. ಆಲ್ಮೋಸ್ಟ್ ಮಂಗಳೂರು ಸೈಡೆಲ್ಲ ಜಾಸ್ತಿ ದೋಸೆನೇ ಮಾಡೋದು, ಹಾಗಾಗಿ ನಾವು ಕೂಡ ಇಲ್ಲಿ ಜಾಸ್ತಿ ದೋಸೆನೇ ಮಾಡೋದು. ಇಲ್ಲಿ ನೋಡಿ ಮಗನಿಗೆ ತಂದು ಕೊಟ್ಟಿದ್ದೀನಿ, ಅವನು ತಿಂತಾ ಇದ್ದಾನೆ ನೋಡಿ. ಅವನಿಗೂ ಚಿಕನ್ ಸಾಂಬಾರು ಅಂದರೆ ತುಂಬ ಇಷ್ಟ. ದೋಸೆ ಜೊತೆ ತಿನ್ನೋಕ್ಕೆ ಅಂತೂ ತುಂಬ ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರು. ಇದಾಗಿತ್ತು ನನ್ನ ಈ ದಿನದ ಈವ್ನಿಂಗ್ ಮಿನಿ ವ್ಲಾಗ್. ಓಕೆ, ಬಾಯ್.